ಸುಳ್ಳು. ಕಾಂಗ್ರೆಸ್ ನಾಯಕರು ಸತೀಶ್ ಅವರಿಗೆ ಟಾಂಗ್ ಕೊಡೋಕ್ ಕರೆಸ್ತಾರೆ ಅಂತ ನೀವು ತೋರಿಸ್ತಾ ಇದೀರ ಅಷ್ಟೇ. ಸತೀಶ್ ಅವರಾಗ್ಲಿ, ನಾವಾಗ್ಲಿ, ರಾಮುಲು ಆಗ್ಲಿ, ನಾವೆಲ್ಲ ವಿಶ್ವಾಸದಲ್ಲೇ ಇರೋದು. ಈಗ ಕಾಲಚಂದ್ರ ಜಾರಕಿಹೊಳಿ ಅವ್ರ ಪಾರ್ಟಿ ಅನುಭವಿನಲ್ಲೇ MLA ಇದ್ದಾನೆ. ಅವರು ಕೂಡ ನಮಗೆ ಆತ್ಮೀಯರು. ಮತ್ತೆ ರಾಜಕಾರಣ ಹೊರತುಪಡಿಸಿ ಬೇರೆ ವಿಚಾರಗಳಲ್ಲಿ ನಾವು ಆಗಾಗ್ಗೆ ಸೇರ್ತಾನೆ ಇರ್ತೀವಿ, ನಾವು ಆಗಾಗ್ಗೆ ಚರ್ಚೆನೂ ಮಾಡ್ತಾ ಇರ್ತೀವಿ. ಕೆಲವೊಮ್ಮೆ ನಮ್ಮ ಅಭಿಪ್ರಾಯ ಅವ್ರು ಹೋಗ್ತಾರೆ, ಅವ್ರ ಅಭಿಪ್ರಾಯ ನಾವು ಕೆಲವೊಮ್ಮೆ ಒಪ್ಪುವಂತ ಸಂಗತಿಗಳು ಬಹಳಷ್ಟಿದೆ. ನಾನಾಗ ಹೇಳುತ್ತಲ್ಲ, ರಾಜಕೀಯವಾಗಿ ಸಿಎಂದು, DCMದು, KPCC ಅಧ್ಯಕ್ಷರದು ಅದ್ರ ಬಗ್ಗೆ ನಾವೇನು ಮಾತಾಡಾಗಿಲ್ಲ. AICC ಇಂದ ಯಾರು ಏನು ಇದ್ರ ಬಗ್ಗೆ ಮಾತಾಡ್ಬಾರ್ದು ಅಂತ ಹೇಳಿದ್ರೆ ಈಗ ಹಾಕ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ನೋಡಿ, ಕಾಂಗ್ರೆಸ್ ಇರ್ಬೋದು, ಜನತಾ ಎಂತದ್ದು BJP ಇರ್ಬೋದು, ಎಲ್ಲ ಸ್ಟ್ರಾಂಗ್ ಹೈಕಮಾಂಡ್ಗಳಿದ್ದಾವೆ. ಎಲ್ಲ ಹೈಕಮಾಂಡ್ ಬಿಟ್ಟು ಯಾರು ಹೇಳಕ್ ಹೋಗ್ತಾರೆ? ಅವರು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರು ಅಂತ ಹೇಳಿ ಸಫಲ್ ಇರ್ಬೋದು, ಬದಲಾವಣೆಗಳು ಇರ್ಬೋದು, ಯಾವುದೇ ಇರ್ಬೋದು. ಕಾಂಗ್ರೆಸ್ ಪಕ್ಷ ಮತ್ತೆ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಕೇಂದ್ರದಲ್ಲಿರ್ತಕ್ಕಂಥ ಹೈಕಮಾಂಡ್ ಮಾರ್ಗಸೂಚಿಯಂತೆ ಅವರು ಕೆಲಸ ಮಾಡೋದು. ಆ ರೀತಿ ಮಾಡೋದಕ್ಕೆ ನಾನು ಕೂಡ ಬಂದೆ. ರಾಜಕೀಯ ಅಂತಕ್ಕಂಥದ್ದು ಇಂಥ ನೀರಲ್ಲ, ಅದು ಹರಿತಕ್ಕಂಥ ನೀರು, ಚಲನಾಶಕ್ತಿ ಇರ್ತಕ್ಕಂಥದ್ದು ರಾಜಕಾರಣ. ಅದರಿಂದ ಯಾರು ಏನಾಗ್ತಾರೆ, ಏನಾಗೋದಿಲ್ಲ ಅಂತಕ್ಕಂಥದ್ದನ್ನ ಊಹೆ ಮಾಡ್ಲಿಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನಿದೆ ರೀ ಪ್ರಕರಣ? ಸುಮ್ಮನೆ BJP ಅವರ ಸೃಷ್ಟಿ ಅಷ್ಟೇ. ಮೂಢ ಪ್ರಕರಣ ಅಂತಕ್ಕಂಥದ್ದು ಎಲ್ಲರಿ ಒಬ್ಬ ಮುಖ್ಯಮಂತ್ರಿ ಆಗಿರೋರಿಗೆ 10 ಸೈಟು 3 ಸೈಟು ಲೆಕ್ಕ ನಿಂತು ಸುಮ್ಮನೆ ಇವ್ರದೇ ಸೃಷ್ಟಿ ಉಂಟು. ಈಗೆಲ್ಲ ಎಂಕ್ವೈರಿ ಆಗ್ತದಲ್ಲ, ಯಾರ್ಯಾರು ಬರ್ತಾರೆ, ಯಾರ್ಯಾರು ಕಂಪ್ಲೇಂಟ್ ಕೊಟ್ಟು, ಯಾರ್ಯಾರು ಸ್ಟೇಟ್ಮೆಂಟ್ ಕೊಡ್ತಿದ್ರು, ಈಗ ಅವರವೇ ಇದಾವೆ ಎಲ್ಲ ಆಚೆ ಬರ್ತದೆಲ್ಲ. ಸ್ವಲ್ಪ ದಿವಸ ಇರಿ, ಯಾರ್ಯಾರು ಇದ್ರ ಬಗ್ಗೆ ಮಾತಾಡ್ತಿದ್ರಲ್ಲ ಈಗೆಲ್ಲ ಅವರವೇ ಇದಾವಲ್ಲ, ಈಗೆಲ್ಲ ಆಚೆ ಬರ್ತಾವಲ್ಲ, ಯಾರ್ಯಾರು ಎಷ್ಟೆಷ್ಟಿದೆ, ಏನೇನಿದೆ. ನಾನು ಒಂದಂತೂ ಸ್ಪಷ್ಟವಾಗಿ ಹೇಳ್ತೀನಿ, ಮೂಡ ಇರ್ಬೋದು ಅಥವಾ BDA ಇರ್ಬೋದು, ಯಾವುದೇ ಅರ್ಬನ್ ಅಥಾರಿಟಿಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಿ ಏನೇ ಕಾನೂನುಬಾಹಿರವಾಗಿ ಏನೇ ಕಾರ್ಯಚಟುವಟಿಕೆ ನಡೆಸಿದ್ದವರು ಯಾರೆಲ್ಲ ಇದಾರೋ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು ಅನ್ನೋರು. ತಪ್ಪಿತಸ್ಥರಿಗೆ ಶಿಕ್ಷೆನೂ ಕೂಡ ಆಗ್ಬೇಕು. ಮೂಡ ಇರ್ಬೋದು, ಯಾವುದೇ ಅರ್ಬನ್ ಅಥಾರಿಟಿಗಳಲ್ಲಿ ಇರ್ತಕ್ಕಂಥ ಆಸ್ತಿ ಸಾರ್ವಜನಿಕ ಆಸ್ತಿಗಳನ್ನ ಸ್ವಾರ್ಥಕ್ಕೋಸ್ಕರ ಯಾರೇ ನಟಾಯಿಸಿದ್ರು ಕೂಡ ಅದು ಪಾಪದ ಕೆಲಸ. ಆ ಕೆಲಸ ಮಾಡಿದಂಥವ್ರು ಶಿಕ್ಷೆ ಆಗ್ಬೇಕು.